ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬ್ರೆಡ್ನ ಈಸಿಯಾದ ಸಿಂಪಲ್ ಆದ ಟೇಸ್ಟಿ 3 ರೆಸಿಪಿಯನ್ನು ನೋಡುವ ಫ್ರೆಂಡ್ಸ್. ಅರ್ಧ ಕಟ್ಟಿನಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೇನೆ. ಖಾರಕ್ಕನುಸಾರವಾಗಿ 2-3 ಹಸಿಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೇನೆ. 1 ಮುಷ್ಟಿಯಷ್ಟು ತುರಿ ತೆಗೆದುಕೊಳ್ಳುವ. ಸಣ್ಣ ಬೆಲ್ಲದ ತುಂಡು, ಸಣ್ಣ ಹುಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನಯವಾಗಿ ಮಸಾಲೆ ರುಬ್ಬಿ ಇಡುವ. ಬ್ರೆಡ್ಡನ್ನು ನೋಡಿ ನಾನು ಈ ಥರ ಚಾಪ್ ಮಾಡಿ ಇಟ್ಟಿದ್ದೇನೆ. ಒಂದು ಟೊಮೆಟೊ ಹಾಗೂ 1 ಈರುಳ್ಳಿಯನ್ನು ಹೆಚ್ಚಿ ಇಟ್ಟಿದ್ದೇನೆ. ಇವಾಗ ಬ್ರೆಡ್ ಸ್ಲೈಸಿಗೆ ಈ ಚಟ್ನಿಯನ್ನು ಹಾಕೋಣ. ಒಂದು ಸ್ಲೈಸಿಗೆ ಹಾಕಿ ಅದರ ಮೇಲೆ ಇನ್ನೊಂದು ಸ್ಲೈಸನ್ನು ಇಡುವಂಥದ್ದು. ಹುಳಿ ಖಾರ ಚೆನ್ನಾಗಿ ಬೆರೆತಿದೆ ಚಟ್ನಿಯಲ್ಲಿ. ಅದರ ಮೇಲೆ 1 ಈರುಳ್ಳಿ ಹಾಗೂ 1 ಟೊಮೆಟೊ ಸ್ಲೈಸನ್ನು ಇಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಬೇಕಾದರೆ ನೀವು ಪೊಟೆಟೊ ಕೂಡ ಬೇಯಿಸಿ ಹೀಗೆ ಸ್ಲೈಸ್ ಮಾಡಿ ಇಟ್ಕೊಳ್ಬಹುದು. ನೋಡಿ, ಸ್ಯಾಂಡ್ವಿಚ್ ರೆಡಿ. ಇವಾಗ ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ಮಾಡಬಹುದು. ಈ ರೀತಿ ಮುಚ್ಚಿ ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ನೀವು ಸ್ಯಾಂಡ್ವಿಚ್ಚನ್ನು ಮಾಡಬಹುದು. ಇನ್ನೊಂದು ವಿಧಾನ ನೋಡುವ. ನಾನೊಂದು 3-4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇದಕ್ಕೆ ನಾನೀಗ ಈರುಳ್ಳಿ ಹಾಗೂ ಟೊಮೆಟೊವನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಅಚ್ಚಕಾರ ಪುಡಿ ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿ ಸ್ವಲ್ಪ ನೀರು ಹಾಕಿ ಇದನ್ನೀಗ ಹದ ಮಾಡುವ. ತೆಳು ಮಾಡೋದು ಸಹ ಬೇಡ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇವಾಗ ಹದ ಆಯಿತು. ಈಗ ಒಂದು ಕಾವಲಿ ಬಿಸಿ ಮಾಡಲಿಕ್ಕೆ ಇಡುವ. ಅದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಸವರ್ತಾ ಇದ್ದೇನೆ ನಾನು. ಈಗ ಬ್ರೆಡ್ಡಿನ ತುಂಡನ್ನು ಈ ಮಸಾಲೆ ಪೇಸ್ಟಲ್ಲಿ ಹಾಕಿ ನಾನು ಅದ್ದಿ ತೆಗಿತಾ ಇದ್ದೇನೆ. ಇದನ್ನೀಗ ಕಾವಲಿಗೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳುವ. ನೋಡಿ, 2 ಬದಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ರೆಡಿ. ಜಟ್ಪಟಾಗಿ ಕೂಡ ಆಗ್ತದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿದೆ ಫ್ರೆಂಡ್ಸ್. ಮನೇಲೊಮ್ಮೆ ಟ್ರೈ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ. ಎಲ್ರಿಗೂ ವಂದನೆಗಳು.